ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗುರು ಪಾಕಿಸ್ತಾನಿ ಮ್ಯಾಚ್ ಎಲ್ಲ ಇರ್ಲಿಲ್ಲ ಗುರು. ಇವ್ರ ಜೊತೆ ಸುಮ್ನೆ ಆಡ್ದಾಗ ಆಯ್ತು, ಆರಾಮ್ಸೆ 2 ಪಾಯಿಂಟ್ ಸಿಕ್ತು ಅಷ್ಟೇ. ಈ ಮ್ಯಾಚ್ ಅಲ್ಲಿ ಅಂತದೇನೋ ಆಗ್ಲಿಲ್ಲ, ಅಂತ ಕ್ಯೂರಿಯಾಸಿಟಿನೇ ಇರ್ಲಿಲ್ಲ ಗುರು. ಇದಕ್ಕೋಸ್ಕೊಂಡ್ರೆ ಅವರು 2022 ಮತ್ತೆ 2024 ವರ್ಲ್ಡ್ ಕಪ್ ಗುರು ಕ್ರೇಜಿ ಆಗಿ ನಡೆದಿದ್ದು. ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಮೆರಿಕದಲ್ಲಿ ನಡೆದಾಗ ಮತ್ತೆ ಆಸ್ಟ್ರೇಲಿಯಾದಲ್ಲಿ ನಡೆದಾಗ ಸಕ್ಕದೇ ಆಗಿತ್ತು. ಇದೇನಷ್ಟು ಇಂಟ್ರೆಸ್ಟಿಂಗ್ ಆಗಿ ಇರ್ಲಿಲ್ಲ ಗುರು. ಸ್ಟಾರ್ಟಿಂಗ್ ಒಂಚೂರು ಏನೇನೋ ಆಗ್ತಿದೆಯಲ್ಲ ಅಂತ ಅನಿಸ್ತಿತ್ತು. ಬಿಟ್ರೆ ಆಮೇಲೆ ಗೊತ್ತಾಗೋಯ್ತು ಗುರು, ಇವರೆಲ್ಲ ಸ್ಟಾರ್ಟಿಂಗ್ ವಿಕೆಟ್ ಹೋದಾಗ್ಲೇ ಪವರ್ ಪ್ಲೇ ಅಲ್ಲೇ ಅವ್ರ ಅರ್ಧ ಇಂಚಲ ಒಟ್ಟು ಬಿಟ್ಟಿದ್ರು ಮನೆ ಕಡೆಗೆ. ಅವಾಗ ಗೊತ್ತಾಗೋಯ್ತು ಅವ್ರ ಅಜ್ಜಿ ಮ್ಯಾಚ್ ನಾವ್ ಆರಾಮ್ಸಾಗಿ ಗೆಲ್ತೀವಿ ಗುರು ಅಂತ. ಬಟ್ ಬೇಜಾರಾಗಿದ್ ಗುರು, ನಾವು ಫರ್ಹಾನ್ ಅವರೇನೋ ಬೂಮ್ರಾಗೆ 6 ಹೊಡೆದು ಡಾಕ್ಯುಮೆಂಟ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಪಾಪ ಅವ್ರು ಬೂಮ್ರಾಗೆ ಬ್ಯಾಟಿಂಗ್ ಆಡಕ್ ಇರ್ಲೇ ಇಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಔಟ್ ಆಗ್ಬಿಟ್ರು. ಅದಕ್ಕೆ ಸುಮ್ನೆ ಓವರ್ ಬಿಲ್ಡಪ್ ಗಳೆಲ್ಲ ಬೇಡ ಅನ್ನೋದು. ಓವರ್ ಬಿಲ್ಡಪ್ ಗಳು ಕೊಟ್ರೆ ಈ ತರ ಆಗ್ತವೆ. ಸುಮ್ನೆ ಮೊದ್ಲೇ ಬಿಲ್ಡಪ್ ಕೊಡೋದೆಲ್ಲ ಬೇಕಿತ್ತ? ಏಷ್ಯಾ ಕಪ್ಪಲ್ಲಿ ಚೆನ್ನಾಗಿ ಆಡಿದಾಗೋರು ಏನು ಕೊಡ್ತಾರೆ, ಸುಮ್ನೆ ಬಿಲ್ಡಪ್ ಕೊಡ್ತಾರೆ, ಈಗ ಮಾಡ್ಕೋತಾರೆ. ಶಹೀನ್ ಶಾ ಅಫ್ರಿದಿನು ಹಂಗೆ 2021 ವರ್ಲ್ಡ್ ಕಪ್ ಅಲ್ಲೆಲ್ಲ ಚೆನ್ನಾಗಿ ಮಾಡಿದಾಗ, 2022 ಅಲ್ಲಿ ಚೆನ್ನಾಗಿ ಮಾಡಿದಾಗ ನಾನು ಏನೋ ಅಂತ ಬಿಲ್ಡಪ್ ಕೊಟ್ಟಿದ್ದೆ. ಇವತ್ತು ಪಾಪ ಅವನ್ಗೆ ಹೊಡೆದಿದ್ದು, ನಾಯಿ ಹೊಡೆದಾಗ ಹೊಡೆದವ್ರೆ ಪಾಪ. ಅದಕ್ಕೆ ಓವರ್ ಬಿಲ್ಡಪ್ ಎಲ್ಲ ತಗೋಬಾರ್ದು ಗುರು. ಆರಾಮ್ಸಾಗಿ ಆಡ್ಬೇಕು, ಸುಮ್ನೆ ಆಡ್ಕೊಂಡು ಹೋಗ್ಬೇಕು ಅನ್ನೋದು. ಬನ್ನಿ ಗುರು, ಇವತ್ತು ಮ್ಯಾಚ್ ಅಲ್ಲಿ ಗುರು ಪಾಕಿಸ್ತಾನ ಟಾಸ್ ನ ಗೆದ್ದಿ ಬೌಲಿಂಗ್ ನ ಚೂಸ್ ಮಾಡುತ್ತಾರೆ. ಅದೇ ದೊಡ್ಡ ಮಿಸ್ಟೇಕ್ ಆಯ್ತಾ. ಮಳೆ ಬರೋ ಚಾನ್ಸಸ್ ಇದ್ದಿದ್ 4 to 20% ಅಷ್ಟೇ ಗುರು. ಇದೇ ಗ್ರೌಂಡ್ ಅಲ್ಲಿ ಗುರು ಜಿಂಬಾಬ್ವೆ ಅವರು ಆಸ್ಟ್ರೇಲಿಯಾನ ಸೋಲ್ಸಿದ್ದು. ಆಸ್ಟ್ರೇಲಿಯಾದವ್ರು ಚೇಸ್ ಮಾಡಕ್ ಆಗಿಲ್ಲ, ಅದು ಡೇಟಾ ಇತ್ತು. ಬಟ್ ಆದ್ರೂ ತಪ್ಪ ಮಾಡಿದ್ರು ಗುರು. ಏನೋ ಅವ್ರವ್ರ ಇಷ್ಟ, ಅದು ಯಾರು ಕೋಚ್ ಇಂದು ಡಿಸಿಷನ್ ಅಥವಾ ಸ್ಯಾಮ್ ಹಾಯೂಬ್ ಅವ್ರದ್ದು ನಮ್ಗೆ ಗೊತ್ತಿಲ್ಲ ಗುರು. ಸ್ಟಾರ್ಟಿಂಗ್ ಗುರು ಅಭಿಷೇಕ್ ಶರ್ಮಾ ಅವ್ರು ಔಟ್ ಆದಾಗ ಸಲ್ಮಾನ್ ಅಲಿ ಆಗೋ ಅವ್ರಿಗೆ 4 ಬಾಲ್ ಆಡ್ತಾರೆ. ಆ ಕಡೆ ನೋಡಿ ಗುರು ಫರ್ಹಾನ್ ಅವರು ಸಹ 4 ಬಾಲ್ ಆಡೋದು. ಇದೇನ್ ಗುರು ಒಂದೇ ತರ ಹೋಗ್ತಿದೆಯಲ್ಲ ಅಂತ ಅನ್ಕೊಂಡೆ. ಆಮೇಲೆ ಇವ್ರು 6 ಹೊಡಿತಾರಲ್ಲ ಗುರು ಸ್ಯಾಮ್ ಹಾಯೂಬ್ ಅವರು, ಆಮೇಲೆ ಔಟ್ ಆಗ್ಬಿಡ್ತಾರೆ. ಇದೇನು ಈಶಾನ್ ಕಿಶನ್ ತರನೇ ಆಗ್ತಿದೆಯಲ್ಲ ಹಂಗೆ ಹಿಂಗೆ ಎಲ್ಲ ಅನ್ಕೊಂಡೆ. ಬಟ್ ಈಶಾನ್ ಕಿಶನ್ ಅವ್ರ ಫಸ್ಟ್ ಬಾಲ್ ಅಂದ್ರೆ ಹೊಡೆದಿ ಕೊಟ್ಟಿರ್ತಾರೆ ಗುರು ನಮ್ಮ ಅಭಿಷೇಕ್ ಶರ್ಮಾ ಅವ್ರಿಗೆ. ಅಭಿಷೇಕ್ ಶರ್ಮಾ ಅವ್ರು ಔಟ್ ಆಗ್ತಾರೆ. ಆಮೇಲೆ ಗುರು ನಮ್ಮ ಶಾಹಿನ್ ಶಾ ಅಫ್ರಿದಿ ಅವ್ರು ಬರ್ತಾರೆ. ಬಂದಿದ ತಕ್ಷಣ ವೆಲ್ಕಮ್ 6 ಶಾರ್ಟ್ ಬಾಲ್ ಹಾಕ್ತಾರೆ. 6 ಪೇಸ್ ಅಷ್ಟಿಲ್ಲ ಗುರು. ಒಂಚೂರು ಪೇಸ್ ಇದ್ರೆ ಒಂಚೂರು ಮಿಸ್ ಟೈಮ್ ಆಗಿ ಮೇಲೆ ಹೋಗೋದು ಏನೇನೋ ಆಗತ್ತೆ. ಪೇಸ್ ಕಡಿಮೆ ಆಗಿದೆ ಅವ್ರದ್ದು. ಶಾಹಿನ್ ಶಾ ಅಫ್ರಿದಿ ಅವ್ರದ್ದು 2021 2022 ಅಲ್ಲಿ ಇತ್ತಲ್ಲ, ಆ ತರ ಏನ್ ಪೇಸ್ ಗಳೇನ್ ಇವಾಗಿಲ್ಲ. ಇವಾಗ ಪೇಸ್ ಕಮ್ಮಿನೇ ಆಗಿದೆ. ಆಮೇಲೆ ಗುರು ಇವತ್ತು ಈಶಾನ್ ಕಿಶನ್ ಮತ್ತೆ ತಿಲಕ್ ವರ್ಮಾ ಅವ್ರ ಇಬ್ರು ಕಾಂಟ್ರಿಬ್ಯೂಷನ್ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಈಶಾನ್ ಕಿಶನ್ ಅವ್ರು ಏನ್ ಗುರು ಹೊಡೆದಿದ್ದು. ಇವ್ರು ಆಡಿಲ್ಲ ಅಂದಿರ ಮ್ಯಾಚ್ ಬಾಯ್ಗ್ ಬಂದ್ಬಿಡ್ತಿತ್ತು. ಈ ಸೆಕೆಂಡ್ ಬಾಲ್ ಎಡ್ಜಾಗ್ 4 ಆಗತ್ತೆ. ಜಸ್ಟ್ ವಿಕೆಟ್ ಪಕ್ಕ ಇನ್ಸೈಡ್ ಎಡ್ಜಾಗಿ ಅವರ ಲೆಗ್ ಸ್ಟಂಪ್ ಪಕ್ಕವಾಗತ್ತೆ. ವಿಕೆಟ್ ಹೊಡೆದ್ಬಿಟ್ಟಿದ್ದೀರಾ, ಮ್ಯಾಚ್ ಇನ್ನೊಂಥರ ತಿರುಗ್ಬಿಡ್ತಿತ್ತು ಅಂತ ಅನಿಸ್ತಿತ್ತು. ಇನ್ಯಾರು ಅಷ್ಟು ಚೆನ್ನಾಗಿ ಆಡ್ಲಿಲ್ಲ. ಅವ್ರದ್ದು ಮತ್ತೆ ತಿಲಕ್ ವರ್ಮಾ ಅವ್ರದ್ದು ಕಾಂಟ್ರಿಬ್ಯೂಷನ್ ಸಖತ್ತಾಯಿತ್ತು ಗುರು. ನೋಡಿ ಗುರು 60 ರನ್ ಆಗಿದ್ದಾಗ ಟೀಮ್ದು 50 ರನ್ ಇವರೇ ಹೊಡೆದಿರ್ತಾರೆ. ಇನ್ನು 10 ರನ್ ತಿಲಕ್ ವರ್ಮಾ ಅವ್ರು ಹೊಡೆದಿರ್ತಾರೆ. ಅಂದ್ರೆ ಈಶಾನ್ ಕಿಶನ್ ಅವ್ರು ಯಾವ ಪೇಸ್ ಅಲ್ಲಿ ಆಡಿದ್ದಾರೆ ನೋಡಿ. 10 4 ಮತ್ತೆ 3 6 ಗುರು. ಬಾಲ್ 77, ಸ್ಟ್ರೈಕ್ ರೇಟ್ 192.5. ಕ್ರೇಜಿ ಸ್ಟ್ರೈಕ್ ರೇಟ್. ಏನೇನ್ ಗುರು ಹೊಡ್ತಾನು ಪರ್ಫೆಕ್ಟ್ ಆಗಿ ಕನ್ವಿನ್ಸಿಂಗ್ ಆಗಿತ್ತು. ಒಂದ್ಸತಿ ಟೈಮ್ ಆಗ್ಲಿಲ್ಲ ಗುರು, ಅದೇ ಒಳ್ಳೇದಾಯ್ತು. ಟೈಮ್ ಆಗಿದ್ರೆ ಸ್ಯಾಮ್ ಆಯೂಬ್ ಅವ್ರಿಗೆ ಔಟ್ ಆಗ್ಬಿಡ್ತಿದ್ರು. ಅದು ಟೈಮ್ ಆಗ್ಲಿಲ್ಲ, ಅದೇ ಪುಣ್ಯ. ಸಮ್ ಟೈಮ್ ಕರೆಕ್ಟ್ ಟೈಮ್ ಹೋಗದೆ ಇರೋದೇ ಒಂದ್ಸತಿ ಬೆಸ್ಟ್ ಆಗ್ಬಿಡತ್ತೆ ಅದರಿಂದ. ಆಮೇಲೆ ಗುರು ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಅವರು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನಮ್ಮ ತಿಲಕ್ ವರ್ಮಾ ಅವ್ರು ಔಟ್ ಆಗ್ತಿದ ತಕ್ಷಣನೇ ಬಂದ್ಬಿಟ್ಟು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಸ್ಯಾಮ್ ಆಯೂಬ್ ಅವ್ರಿಗೆ ಔಟ್ ಆಗ್ಬಿಡ್ತಾರೆ. ತಿಲಕ್ ವರ್ಮಾ ಅವ್ರು LBW ಆಗ್ತಾರೆ. ಬಂದಿದ ತಕ್ಷಣ ಯಾಕಳ ಇವೆಲ್ಲ ಬೇಕಾಳ ಅಂತ ಅದಿಸ್ಬಿಟ್ಟಿತ್ತು. ಪರವಾಗಿಲ್ಲ ಗುರು, ಏನೋ ಅದಾಯ್ತು. ಹಾರ್ದಿಕ್ ಪಾಂಡ್ಯ ಅವ್ರು ಔಟ್ ಆದ್ರು. ಬಟ್ ವಿಕೆಟ್ ತೆಗ್ದಿದ್ದಾರಲ್ಲ ಬಿಡಿ ಗುರು. ಮ್ಯಾಚ್ ಅಲ್ಲಿ ಫಸ್ಟ್ ವಿಕೆಟ್ ಅವ್ರನ್ನೇ ತೆಗೆದ್ರು, ಮತ್ತೆ ಹೆಣ್ಣು ಅವರೇ ಮಾಡಿದ್ರು. ಫಸ್ಟ್ ಓವರ್ ಮಾಡಿದ್ರು ಅವರೇ. ಮ್ಯಾಚ್ ನ ಕೊನೆಯಲ್ಲಿ ಮುಗಿಸಿದ್ದು ಹಾರ್ದಿಕ್ ಪಾಂಡ್ಯ ಅವರೇ. ಶಿವಮ್ ದುಬೆ ಅವರು ಒಂದು ರೇಂಜ್ ಚೆನ್ನಾಗಿ ಆಡಿದ್ರು ಗುರು. 17 ಬಾಲ್ಗೆ 27. ಕಂಡೀಷನ್ ಸ್ವಲ್ಪ ಟಫ್ ಇತ್ತು. ಕೊನೆಯಲ್ಲಿ ರಿಂಕು ಅವರು ಶಹೀನ್ ಶಾ ಅಫ್ರಿದಿ ಓವರ್ ಅಲ್ಲಿ ಚೆನ್ನಾಗಿ ಹೊಡಿತಾರೆ. 6 ಎಲ್ಲ ಹೊಡೆದಿ ಒಂದು ಒಳ್ಳೆ ಅದ್ಭುತವಾದ ಫಿನಿಶ್ ಅನ್ನ ತಂದ್ಕೊಡ್ತಾರೆ. ಕೊನೆಯಲ್ಲಿ ಅದೇನಿಗೆ ಶಹೀನ್ ಶಾ ಅಫ್ರಿದಿ ಕೊಟ್ರ ಗೊತ್ತಿಲ್ಲ, ಸ್ಪಿನ್ ಕೈಲೇ ಹಾಕಿಸ್ಬೋದಿತ್ತು. ಅವ್ರ ಹತ್ರ ಸ್ಪಿನ್ನರ್ ಇದ್ರು. ಅವ್ರ ಕ್ಯಾಪ್ಟನ್ ಹಾಕಿರ್ಲಿಲ್ಲ ಗುರು. ಸ್ಯಾಮ್ ಆಯೂಬ್ ಅವ್ರೆ ಹಾಕಿರ್ಲಿಲ್ಲ ಬೌಲಿಂಗ್ ನ. ಆರಾಮ್ಸಾಗ ಅವ್ರೆ ಅವ್ರ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಅವ್ರದೇ ಬೌಲಿಂಗ್ ಇತ್ತು, ಅವರೇ ಹಾಕೋಬೋದಿತ್ತು. ಅವ್ರು ಹಾಕ್ಲಿಲ್ಲ ಗುರು. ಇವ್ರು ಉಸ್ಮಾನ್ ತಾರಿಕ್ ಅವ್ರಿಗೆ ಒಂಚೂರು ಸ್ಟ್ರಗಲ್ ಮಾಡಿದ್ರು. ಸರಿನಾ, ಎಕಾನಾಮಿಕಲ್ ಆಗಿ ಮಾಡಿದ್ದಾರೆ. ಬಟ್ ಅಂತದ್ದೇನು ಮಾಡ್ಲಿಲ್ಲ. ಬಂದಿದ ತಕ್ಷಣ 4 ಇಂದ ವೆಲ್ಕಮ್ ಸಿಗತ್ತೆ ಅವ್ರಿಗೆ. ಹಂಗೆ ಇವರು ಯಪ್ಪ ವಿನ್ನರ್ಸ್ ಎಲ್ಲರೂ ಸಹ ಒಂದ್ ರೇಂಜ್ ಹೊಡಿಸ್ಕೊಂಡಿಲ್ಲ. ಅಬ್ರಾರ್ ಅಹಮದ್ ಅವರೇ ಹೊಡಿಸ್ಕೊಂಡಿದ್ರು. ಕತ್ತಿಂಗ್ ಅಂತಾರಲ್ಲ ಗುರು,
ಅವರು ಮತ್ತೆ ಶದಾಬ್ ಖಾನ್ ಹೊಡಿಸ್ಕೊಂಡ್ರು ಗುರು. ಇನ್ನೆಲ್ಲರೂ ಮಾಡಿರೋರು ಎಕಾನಾಮಿಕಲ್ ಆಗಿ ಮಾಡಿದ್ದಾರೆ. ಹೆವಿ ಹೊಡಿಸ್ಕೊಂಡಿದ್ದಾರೆ ಅಂದ್ರೆ ಶಾಹಿನ್ ಶಾ ಅಫ್ರಿದಿ ಗುರು. ಪಾಕಿಸ್ತಾನದ ಪ್ರೀಮಿಯರ್ ಬೌಲರ್ 2 ಓವರಿಗೆ 31 ರನ್ ಹೊಡಿಸ್ಕೊಂಡಿದ್ದಾರೆ. ಒಂದ್ ವಿಕೆಟ್ ನ ತೆಗೆದಿದ್ದಾರೆ. ಬಟ್ ಎಕಾನಮಿ ನೋಡಿ ಇವರು 15.50 ಅಷ್ಟೇ. ಕೊನೆಯಲ್ಲಿ ವಿಕೆಟ್ ಸಿಗತ್ತೆ ಅವ್ರಿಗೆ. ನಮ್ಮ ಅಕ್ಷರ್ ಪಟೇಲ್ ಅವ್ರದ್ದು ಕೊನೆಯಲ್ಲಿ ಒಂದ್ ರೇಂಜ್ ಒಂದ್ ವಿಕೆಟ್ ತೆಗಿತಾರೆ. ಕೊನೆಯಲ್ಲಿ ಮೂಮೆಂಟಮ್ ಅವ್ರ ಕಡೆಗೇನೆ ಇರುತ್ತೆ ಗುರು. ಸರಿನಾ, ಮೂಮೆಂಟಮ್ ಕೊನೆಯಲ್ಲಿ ಫೈನಲ್ ಅವ್ರ ಕಡೆಗೆ ಮುಗಿಸಿದ್ರು ಅಂದ್ರೆ 2 ವಿಕೆಟ್ ಗಳು ಬಿದ್ದಾಗ ಗುರು ಮೂಮೆಂಟಮ್ ಕೊನೆಯಲ್ಲಿ ಅವ್ರಿಗೆ ಒಂಥರ ಗ್ರೌಂಡ್ ಇಂದ ಹೋಗುವಾಗ ಒಂದು ಎಂಥೂಸಿಯಾಸಮ್ ತಗೊಂಡೋಗ್ತಾರೆ. ಒಂಚೂರು ಬೇಜಾರಲ್ಲೇ ಹೋಗೋದು. ವಿಕೆಟ್ ಕಳ್ಕೊಂಡು ಹೋದ್ರೆ ಒಂಚೂರು ಬೇಜಾರು ಇದ್ದೇ ಇರುತ್ತೆ ಗುರು. ಈಗ ಪಾಕಿಸ್ತಾನ ಚೇಸ್ ಕಡೆ ಮಾತಾಡೋದಾದ್ರೆ ಲೆಕ್ಕದಲ್ಲಿ ಚೇಸ್ ಅಲ್ಲೇ ಇರ್ಲಿಲ್ಲ ಗುರು. 18 ಓವರ್ 114 ರನ್ ಹೊಡೆದಿದ್ದಾರೆ ಗುರು. ನಾನ್ 100 ರನ್ ದಾಟ್ತಾರೋ ಇಲ್ವೋ ಅನ್ಕೋಬಿಟ್ಟಿದೆ. ಪರವಾಗಿಲ್ಲ, ದಾಟಿದ್ರು. ಫರ್ಹಾನ್ ಅವರು ಗುರು ಡಕ್ಔಟ್ 4 ಬಾಲ್ ತಗೊಂಡ್ರು. ಅಭಿಷೇಕ್ ಶರ್ಮಾ ಅವರು 4 ಬಾಲ್ಗೆ ಔಟ್ ಆಗಿದ್ರು. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹೊಡಿಯಕ್ ಹೋದ್ರು. ಅದು ಆರಾಮ್ಸಾಗಿ ನಮ್ ರಿಂಕು ಸಿಂಗ್ ಅವ್ರ ಕ್ಯಾಚ್ ನ ತಗೊಂಡ್ರು. ಅದೇ ಬೆಸ್ಟ್ ಆಯ್ತು. ಇನ್ನು ಆಮೇಲೆ ಗುರು ಸಾಯ್ ಬರೋ ಫಸ್ಟ್ ಬಾಲೆ ಬೂಮ್ರಾ ಅವ್ರಿಗೆ 6 ಹೊಡೆದ್ ಬಿಡ್ತಾರೆ. ನೆಕ್ಸ್ಟ್ ಬಾಲೆ ಔಟ್ ಗುರು. ಅಷ್ಟೇ, ಏನು ಮಾಡಕ್ ಆಗಲ್ಲ. ಆಮೇಲೆ ಗುರು ಸಲ್ಮಾನ್ ಅಲಿ ಆಗ ಅವರು 4 ಆಮೇಲೆ ಇವರು ಔಟ್. ಅಷ್ಟೇ, ಇನ್ನೇನು ಮಾಡಕ್ ಆಗಲ್ಲ. ಇವ್ರದ್ದು ಹಾರ್ದಿಕ್ ಪಾಂಡ್ಯ ಕ್ಯಾಚ್ ಹಿಡಿತಾರೆ ಮಿಡಾನ್ ಅಲ್ಲಿ. ಮತ್ತೆ ನಮ್ಮ ಫರ್ಹಾನ್ ಅವರು ಔಟ್ ಆಗಿ ಸಹ ಮಿಡಾನ್ ಅಲ್ಲಿ. ಮತ್ತೆ ಸೈಮ್ ಆಯೂಬ್ ಅವರು LBW ನ ಹಾಕ್ತಾರೆ. ಅದು ರಿವ್ಯೂನ ಹೋದ್ರೆ ಬಾಬರ್ ಅಜಮ್ ಅವ್ರವರು ಅಂತದ್ ಏನಕ್ಕೆ ದಬಾಕಲ್ಲ. ಬಾಬರ್ ಅಜಮ್ ಅವ್ರಿಗೂ 7 ಬಾಲ್ಗೆ 5 ರನ್ ನೋಡಿದ್ಬಿಟ್ಟು 71.43 100ಕ್ಕಿಂತ ಸ್ಟ್ರೈಕ್ ರೇಟ್ ಕಡಿಮೆ ಇದೆ, ಅದ್ರಲ್ಲಿ ಹೋಗ್ತಾರೆ. ಅಕ್ಷರ್ ಪಟೇಲ್ ನ ಗುರು ಉಸ್ಮಾನ್ ಖಾನ್ ಅವ್ರು ಟಾರ್ಗೆಟ್ ಮಾಡ್ತಾರೆ. ಬೇಸಿಕಲಿ ಅಕ್ಷರ್ ಪಟೇಲ್ ನೇ ಟಾರ್ಗೆಟ್ ಮಾಡ್ತಾರೆ ಗುರು. ಮುಂದೆ ಬಂದು ಹೊಡಿಯಾಗ ಹೋಗ್ತಾರೆ. ಅದು ಬಾಲ್ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಏನಾದ್ರು ಸ್ಟೆಪ್ ಔಟ್ ಆಗೋದ್ರೆ ಬ್ಯಾಟ್ಸ್ಮನ್ ಹಿಂದೆ ಎಳೆಯೋದು, ದೂರ ಹಾಕೋದು, ಅದಕ್ಕೆಲ್ಲ ಚಾನ್ಸಸ್ ಇರುತ್ತೆ. ಅಕ್ಷರ್ ಪಟೇಲ್ ಅವರು ಅದ್ರಲ್ಲೆಲ್ಲ ಪಂಟ್ರು ಗುರು ಹಾಕ್ಬಿಟ್ಟು ವಿಕೆಟ್ ತೆಗಿತಾರೆ. ಮತ್ತೆ ಬಾಬರ್ ಅಜಮ್ ಅವರು ಸಹ ಅಕ್ಷರ್ ಪಟೇಲ್ ಅವ್ರಿಗೆ ಕ್ಲೀನ್ ಬೋಲ್ಡ್ ಹಾಕ್ತಾರೆ ಗುರು. ಇನ್ನು ಶಾದಾಬ್ ಖಾನ್ ಅವರು ಹೊಡಿಲೇಬೇಕಾಗಿರೋದ್ ಗುರು ಕೊನೆ ಟೈಮ್ ಅಲ್ಲಿ. ಇವರು ತಿಲಕ್ ವರ್ಮಾ ಅವ್ರಿಗೆ ಔಟ್ ಆಗ್ತಾರೆ. ಮೊಹಮ್ಮದ್ ನವಾಜ್ ಗುರು ಫುಲ್ ಟಾಸ್ ಬಾಲ್ಗೆ ಶಿವಮ್ ದುಬೆ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದು ಒಂದು ಕ್ಯಾಚ್ ಕೊಡೋದೇ ಅಲ್ಲ ಗುರು, ಹೊಡಿಯೋ ಬಾಲ್ ಅದು 6 ಹೊಡಿಬೇಕು ಆ ಬಾಲ್ಗೆ. ಬಟ್ ನೋಡಿ ಮೊಹಮ್ಮದ್ ನವಾಜ್ ಅವರು ಹೆಂಗ್ ಔಟ್ ಆಗ್ತಾರೆ. ಇನ್ನು ಫಾಹಿಮ್ ಅಶ್ರಫ್ ಅವರು ಅರುಣ್ ಚಕ್ರವರ್ತಿ ಅವರಿಗೆ ಔಟ್ ಆಗ್ತಾರೆ ಗುರು. ಇವರು ಹೊಡಿಲೇಬೇಕಾಗಿರತ್ತೆ. ಇವರು ಒಂದು 10 ರನ್ ಹೊಡೆದಿದ್ದಾರೆ ಗುರು. ರಿಂಕು ಸಿಂಗ್ ಅವ್ರ ಕೈಗೆ ಕ್ಯಾಚ್ ನ ಕೊಡ್ತಾರೆ. ಕೊನೆಯಲ್ಲಿ ಗುರು ಶಾಹಿನ್ ಶಾ ಅಫ್ರಿದಿ ಅವರೇ ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ ಅಂತಾನೆ ಹೇಳಬಹುದು. ಫಹೀಮ್ ಅಶ್ರಫ್ ಅವ್ರು ಔಟ್ ಆಗಿದ ತಕ್ಷಣ ಅಬ್ರಾರ್ ಅಹಮದ್ ಅವ್ರು ಔಟ್ ಆಗ್ತಾರೆ. ಆಮೇಲೆ ಗುರು ಮೊನ್ನೆ ಹ್ಯಾಟ್ರಿಕ್ ಇರತ್ತೆ, ರಿವ್ಯೂ ತಗೋತಾರೆ. ಬಟ್ ಅದು ಔಟ್ ಆಗಲ್ಲ. ಕೊನೆಯಲ್ಲಿ ಗುರು ಉಸ್ಮಾನ್ ತಾರಿಕ್ ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಬಾಲಿಂಗ್ ಗೆ ಕ್ಲೀನ್ ಬೋಲ್ಡ್ ಆಗಿ ಈ ಒಂದು ಮ್ಯಾಚ್ ನ ಮುಗಿಸ್ತಾರೆ ಗುರು. ನಿಮ್ ಪ್ರಕಾರ ಈ ಒಂದು ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ಬೋದು ಹೊಡೀರಿ ಕಾಮೆಂಟ್ ನ. ನಾನು ಇನ್ನು ವಿಡಿಯೋ ಕೊಡುವಾಗ ಇನ್ನು ಮ್ಯಾನ್ ಆಫ್ ದ ಮ್ಯಾಚ್ ಏನು ಕೊಟ್ಟಿಲ್ಲ. ಯಾವಾಗ ಕೊಡ್ತಿರ್ಬೋದು ಗುರು. ಯಾರಿಗ್ ಕೊಡ್ಬೇಕಿತ್ತು ನಿಮ್ ಪ್ರಕಾರ? ನನ್ ಪ್ರಕಾರ ಗುರು ಇಶಾನ್ ಕಿಶನ್ ಅವ್ರಿಗೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ 6 ರನ್ ಸಖತ್ ಕಾಂಟ್ರಿಬ್ಯೂಷನ್ ಕೊಡ್ತು. ಇನ್ನೆಲ್ಲ ನೋಡಿ ಗುರು ತಿನ್ಕೆ ಆಡಿರೋದು ಸರಿನಾ. ಬಟ್ ಇವರು ಒಂದ್ ರೇಂಜ್ಗೆ ಅಷ್ಟು ರನ್ ಹೊಡೆದಿದ್ರಿಂದ ಅದು ತುಂಬಾ ಹೆಲ್ಪ್ ಮಾಡಿದ್ರು ಇಂಡಿಯನ್ ಟೀಮ್ಗೆ ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.